ಹಾಯ್ ಗೈಸ್, ವೆಲ್ಕಮ್ ಟು ಬ್ಯಾಟ್ಮ್ಯಾನ್ ಕನ್ನಡ. ನಾನಿವತ್ತು ಲವ್ ಅನ್ನೋ ಮಲಯಾಳಂ ಫಿಲಮ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಮೂವಿ ಸ್ಟಾರ್ಟಿಂಗಲ್ಲಿ ದೀಪ್ತಿ ಅನ್ನೋ ಒಂದು ಹುಡುಗಿ ಹಾಸ್ಪಿಟಲಲ್ಲಿ ಇರ್ತಾಳೆ. ಅವಳನ್ನ ಡಾಕ್ಟರ್ ಚೆಕಪ್ ಮಾಡಿ ನೀನು ಪ್ರೆಗ್ನೆಂಟ್ ಆಗಿದೆಯಾ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಅವಳ ಹಸ್ಬೆಂಡ್ ಆಗಿರೋ ಅನೂಪ್ ಅನ್ನೋರನ್ನ ತೋರಿಸ್ತಾರೆ. ಅವನು ಡ್ರಿಂಕ್ಸ್ ಮಾಡ್ತಾ ಟಿ ವಿ ನೋಡ್ತಾ ಇರ್ತಾನೆ. ಆಗ ಅವನ ಮೊಬೈಲ್ಗೆ ಅರಿತಾ ಅನ್ನೋ ಒಂದು ಹುಡುಗಿಯಿಂದ ಮೆಸೇಜ್ ಬರುತ್ತೆ. ನಾನು ಇವಾಗ ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಆ ಮೆಸೇಜಲ್ಲಿ ಇರುತ್ತೆ. ಅದನ್ನು ನೋಡಿ ಅನೂಪ್ ತುಂಬ ಗಾಬರಿ ಆಗ್ತಾನೆ. ಸ್ವಲ್ಪ ಹೊತ್ತಾದಮೇಲೆ ದೀಪ್ತಿ ಮನೆಗೆ ಬರ್ತಾಳೆ. ದೀಪ್ತಿ ಅನೂಪ್ಗೆ ನಿನಗೆ ಈ ಥರ ಮೋಸ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಜಗಳ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆಗ ಅನೂಪ್ ನೀನು ಕರೆಕ್ಟಾಗಿದ್ದಿದ್ರೆ ಎಲ್ಲ ಸರಿಯಾಗಿ ಇರ್ತಿತ್ತು, ಇದಕ್ಕೆಲ್ಲ ನೀನೇ ಕಾರಣ ಅಂತ ಹೇಳ್ತಾನೆ. ಆಗ ದೀಪ್ತಿ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಮನೆಯಿಂದ ಆಚೆ ಹೊರಡೋಕ್ಕೆ ನೋಡ್ತಾಳೆ. ಆಗ ಅನೂಪ್ ದೀಪ್ತಿನ ತಡೆಯೋಕ್ಕೆ ಟ್ರೈ ಮಾಡ್ತಾನೆ. ಆಗ ದೀಪ್ತಿ ಕೋಪ ಮಾಡಿಕೊಂಡು ಮನೇಲಿರೋ ಐಟಮ್ಗಳನ್ನೆಲ್ಲ ಹೊಡೆದಾಕ್ತಾಳೆ. ಇದನ್ನೆಲ್ಲ ನೋಡಿ ಅನೂಪ್ಗೆ ಕೋಪ ಬರುತ್ತೆ. ದೀಪ್ತಿ ತಲೆನ ಹಿಡ್ಕೊಂಡು ಗೋಡೆಗೆ ಓಡಿಸ್ತಾನೆ. ಅವಳ ತಲೆಗೆ ಜಾಸ್ತಿ ಏಟಾದ್ದರಿಂದ ಅವಳು ಅಲ್ಲೇ ಸಾಯ್ತಾಳೆ. ಇದರಿಂದ ಗಾಬರಿಯಾದ ಅನೂಪ್ ಅಲ್ಲೇ ಸುಮ್ಮನೆ ಕೂತ್ಕೊಳ್ತಾನೆ. ಅವನು ಬೇಕು ಅಂತ ಅವಳನ್ನ ಸಾಯಿಸಿರಲ್ಲ, ಅದು ಆಕಸ್ಮಿಕವಾಗಿ ಅದು ಆಗಿರುತ್ತೆ. ಅದೇ ಟೈಮ್ಗೆ ದೀಪ್ತಿ ಅವರಪ್ಪ ಅವಳಿಗೆ ಕಾಲ್ ಮಾಡ್ತಾರೆ. ಇದರಿಂದ ಅನೂಪ್ ಎದುರುಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವ್ರಿಗೆ ಏನು ಹೇಳಬೇಕು ಅಂತ ತಲೆ ಕೆಡಿಸ್ಕೊಳ್ತಾ ಇರ್ತಾನೆ. ಆಗ ಅನೂಪ್ ಕಾಲ್ನ ಲಿಫ್ಟ್ ಮಾಡಿ ನಾನೀಗ ಬ್ಯುಸಿ ಇದ್ದೀನಿ ಮತ್ತು ದೀಪ್ತಿ ಮಲಗಿದ್ದಾಳೆ ಅಂತ ಹೇಳ್ತಾನೆ. ಅದಾದಮೇಲೆ ಆಮೇಲೆ ಕಾಲ್ ಮಾಡ್ತೀನಿ ಅಂತಲೂ ಹೇಳ್ತಾನೆ. ಆಗ ದೀಪ್ತಿ ಅವರಪ್ಪ ದೀಪ್ತಿ ನನಗೆ ಮೊದಲು ಕಾಲ್ ಮಾಡಿದ್ಲು, ಆದರೆ ನಾನು ರಿಸೀವ್ ಮಾಡೋಕ್ಕಾಗಲಿಲ್ಲ, ಇವಾಗ ಅದಕ್ಕೆ ಕಾಲ್ ಬ್ಯಾಕ್ ಮಾಡಿದೆ ಅಂತ ಹೇಳ್ತಾನೆ. ಹಾಗೇನೇ ಏನಾದರೂ ಪ್ರಾಬ್ಲಮ್ಮಾ ಅಂತ ಕೇಳ್ತಾನೆ. ಆಗ ಅನೂಪ್ ಏನೂ ಪ್ರಾಬ್ಲಮ್ ಇಲ್ಲ, ನಾನೇ ಕಾಲ್ ಬ್ಯಾಕ್ ಮಾಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ. ಆಗ ಅನೂಪ್ಗೆ ಭಯ ಇನ್ನೂ ಜಾಸ್ತಿ ಆಗುತ್ತೆ. ಆಗ ಅನೂಪ್ ತಾನು ಕೂಡ ಸೂಸೈಡ್ ಮಾಡ್ಕೋಬೇಕು ಅಂತ ಟ್ರೈ ಮಾಡ್ತಿರ್ತಾನೆ. ಆವಾಗ ಮನೆ ಕಾಲಿಂಗ್ ಬೆಲ್ ಆಗುತ್ತೆ. ಆಗ ಅನೂಪ್ ದೀಪ್ತಿ ಬಾಡಿನ ಬಾತ್ರೂಮ್ಗೆ ಹೇಳ್ಕೊಂಡೋಗಿ ಹಾಕ್ತಾನೆ. ಮತ್ತು ಅಲ್ಲೇ ಹೊಡೆದೋಗಿರೋ ಐಟಮ್ಗಳನ್ನೆಲ್ಲ ತೆಗೆದು ಡಸ್ಟ್ಬಿನ್ಗೆ ಹಾಕ್ತಾನೆ. ಆ ಕಡೆ ಡೋರ್ ಬಡಿತಿರೋ ವ್ಯಕ್ತಿ ಡೋರ್ನೇ ಹೊಡ್ಕೊಂಡು ಒಳಗಡೆ ಬರ್ತಾನೆ. ಆದರೆ ಮನೆ ಒಳಗಡೆ ಬಂದಿರೋನ್ನ ನೋಡಿ ಅನೂಪ್ ಸ್ವಲ್ಪ ಕೂಲ್ ಆಗ್ತಾನೆ. ಯಾಕೆಂದರೆ ಬಂದಿದ್ದವನು ಅವ್ನ ಫ್ರೆಂಡೇ ಆಗಿರ್ತಾನೆ. ಅವನು ಒಳಗಡೆ ಬರ್ತಿದ್ದಂಗೆ ಅನೂಪ್ ಡೋರ್ನ ಲಾಕ್ ಮಾಡ್ತಾನೆ. ಆದರೆ ಅವನ ಹೆಂಡತಿ ದೀಪ್ತಿ ಬಗ್ಗೆ ಮಾತ್ರ ಅವನು ಏನೂ ಹೇಳೋದಿಲ್ಲ. ಆಮೇಲೆ ಅನೂಪ್ ಏನು ಅರ್ಜೆಂಟಾಗಿ ಬಂದೆ ಅಂತ ಅವ್ನ ಫ್ರೆಂಡ್ನ ಕೇಳ್ತಾನೆ. ಆಗ ಅವನ ಫ್ರೆಂಡ್ ನನ್ನ ನೋವನ್ನ ನಿನ್ನ ಹತ್ರ ಶೇರ್ ಮಾಡ್ಕೊಳ್ಳೋಕ್ಕೆ ಅಂತ ಬಂದೆ ಅಂತ ಹೇಳ್ತಾನೆ. ಆದರೆ ಅವನ ಸ್ಟೋರಿನ ಕೇಳುವಂಥ ಪರಿಸ್ಥಿತಿಲಿ ಅನೂಪ್ ಇರೋಲ್ಲ. ಅದಕ್ಕೆ ಅವನ್ನ ಬೇಗ ಹೊರಗಡೆ ಕಳ್ಸೋಕ್ಕೆ ಟ್ರೈ ಮಾಡ್ತಿರ್ತಾನೆ. ಆದರೆ ಅವನ ಫ್ರೆಂಡ್ ಅವನ ನೋವನ್ನ ಎಲ್ಲ ಹೇಳ್ತಾ ಇರ್ತಾನೆ. ಅನೂಪ್ ಫ್ರೆಂಡ್ ಸ್ಟೋರಿ ಏನು ಅಂತಂದರೆ ಅವನು ಬಿಸ್ನೆಸ್ಸಲ್ಲಿ ಫುಲ್ಲು ಲಾಸ್ ಆಗಿರ್ತಾನೆ. ಇದರಿಂದ ಅವನ ಬಿಸ್ನೆಸ್ ಪಾರ್ಟ್ನರ್ ಆಗಿರೋ ಶಿಲ್ಪಿ ಬಿಸ್ನೆಸ್ಗೆ ಅಂತ ತೊಗೊಂಡಿರೋ ಲೋನ್ ದುಡ್ಡನ್ನ ಕೇಳ್ತಿರ್ತಾನೆ. ಆದರೆ ಅವನ ಹತ್ರ ಅಷ್ಟೊಂದು ದುಡ್ಡು ಇರಲ್ಲ. ಇದರಿಂದಾಗಿ ಶಿಲ್ಪಿ ಇವನ ವಿಷಯನ ಇವನ ಹೆಂಡತಿ ಹತ್ರ ಹೇಳಿರ್ತಾನೆ. ಆದರೆ ಇವನ ಹೆಂಡತಿ ಮತ್ತು ಶಿಲ್ಪಿಗೆ ಅಕ್ರಮ ಸಂಬಂಧ ಇದೆ ಅಂತ ಅಂದ್ಕೊಂಡು ಈ ಸ್ಟೋರಿನೆಲ್ಲ ಅನೂಪ್ಗೆ ಹೇಳ್ತಾ ಇರ್ತಾನೆ. ಹಾಗೆಯೇ ನಾನು ಇಲ್ಲೇ ಸತ್ತೋಗ್ಬಿಡ್ಬೇಕು ಅಂತ ಬಂದಿದ್ದೀನಿ ಅಂತ ಅವನಿಗೆ ಹೇಳ್ತಾನೆ. ಇದನ್ನು ಕೇಳಿ ಅನೂಪ್ ಸಾವು ನಿನ್ನ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅಲ್ಲ, ಒಂದು ಸಾರಿ ನೀನು ನಿನ್ನ ಹೆಂಡತಿ ಹತ್ರ ಕೂತ್ಕೊಂಡು ಮಾತಾಡು ಅಂತ ಹೇಳ್ತಾನೆ. ಅನೂಪ್ ಮಾತುಗಳನ್ನ ಕೇಳ್ದ ಅವನ ಫ್ರೆಂಡು ಅವನ ಹೆಂಡತಿಗೆ ಕಾಲ್ ಮಾಡ್ತಾನೆ. ಹೆಂಡತಿ ಹತ್ರ ನಾನು ಇವತ್ತು ಸತ್ತೋಗ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಅವನ ಹೆಂಡತಿ ಸತ್ತೋಗು ಪರವಾಗಿಲ್ಲ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ. ಅವಳ ಮಾತನ್ನ ಕೇಳಿ ಬೇಜಾರಾದಂಥ ಅನೂಪ್ನ ಫ್ರೆಂಡ್ ಅಲ್ಲೇ ಸೂಸೈಡ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾನೆ. ಆಗ ಅನೂಪ್ ಅವನ್ನ ಸ್ಟಾಪ್ ಮಾಡ್ತಾನೆ. ಮತ್ತು ಕೋಪದಿಂದ ಅವನಿಗೆ ಹೇಳ್ತಾನೆ, ನೀನು ಸಾಯಬೇಕು ಅಂದರೆ ಎಲ್ಲಾದರೂ ಹೋಗಿ ಸಾವು, ನನಗೆ ಆಲ್ರೆಡಿ ತುಂಬ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾನೆ. ನೀನು ಬಂದು ಇಲ್ಲೇ ಸಾಯ್ತೀನಿ ಅಂತ ಹೇಳ್ತಾ ಇದೆಯಾ, ನಿನ್ನ ಹೆಂಡತಿ ಸಾಯಿ ಅಂದ ತಕ್ಷಣ ನೀನು ಸತ್ತೋಗ್ತೀಯಾ, ನಿನಗೆ ಸಾಯೋಷ್ಟು ಧೈರ್ಯ ಇದ್ದರೆ ಅವಳ ಮೇಲೆ ಪ್ರತೀಕಾರ ತೀರಿಸ್ಕೊಂಡು ಎಲ್ಲಾದರೂ ಬದುಕು ಅಂತ ಹೇಳ್ತಾನೆ. ಇದರಿಂದ ಅವನ ಫ್ರೆಂಡ್ ಅವಳ ವೈಫ್ ವಿರುದ್ಧ ಸೇಡು ತೀರಿಸ್ಕೋಬೇಕು ಅಂತ ರೆಡಿ ಆಗ್ತಾನೆ. ಅನೂಪ್ ಅವನ ಫ್ರೆಂಡ್ ಜೊತೆ ಮಾತಾಡ್ತಿದ್ದಂಗೆ ಅವನು ದೀಪ್ತಿನ ಬಾಡಿನ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಅದೇ ಟೈಮ್ಗೆ ಹೊರಗಡೆ ಪೊಲೀಸ್ ಸೈರನ್ ಸೌಂಡ್ ಆಗುತ್ತೆ. ಅನೂಪ್ ಗಾಬರಿಯಿಂದ ಹೊರಗಡೆ ಬಂದು ನೋಡ್ತಾನೆ. ಅನೂಪ್ ಇದ್ದ ಅಪಾರ್ಟ್ಮೆಂಟ್ ಮುಂದೆನೇ ಪೊಲೀಸ್ ಜೀಪ್ ನಿಂತಿರುತ್ತೆ. ಇದನ್ನು ನೋಡಿ ಅನೂಪ್ ಎದುರುಕೊಂಡು ಮನೆ ಒಳಗಡೆ ಹೋಗಿ ಡೋರ್ ಲಾಕ್ ಮಾಡ್ಕೊಳ್ತಾನೆ. ಅದೇ ಟೈಮ್ಗೆ ಹರಿತಾಯಿಂದ ಕಾಲ್ ಬರುತ್ತೆ. ಅನೂಪ್ ಕಾಲ್ ರಿಸೀವ್ ಮಾಡಿದಾಗ ಹರಿತಾ ಹೇಳ್ತಾಳೆ, ನೀನು ನನ್ನ ಮೆಸೇಜ್ ಮಾಡಿರೋದ ನೋಡಿದ್ಯಾ, ಬಟ್ ಆದರೂ ನಿನಗೇನು ರಿಪ್ಲೈ ಮಾಡಿಲ್ಲ ಯಾಕೆ ಅಂತ ಕೇಳ್ತಾಳೆ. ಅದಕ್ಕೆ ಅನೂಪ್ ನಾನು ಬ್ಯುಸಿ ಇದ್ದಿದ್ದರಿಂದ ಅದಕ್ಕೆ ರಿಪ್ಲೈ ಮಾಡೋಕ್ಕಾಗಲಿಲ್ಲ ಅಂತ ಹೇಳ್ತಾನೆ. ಆಗ ಹರಿತಾ ಇವಾಗ ನಾವೇನು ಮಾಡೋಣ, ಈ ವಿಷಯ ನಮ್ಮ ಅಮ್ಮಂಗೆ ಗೊತ್ತಾದರೆ ತುಂಬ ಪ್ರಾಬ್ಲಮ್ ಆಗುತ್ತೆ, ನಾನೇ ನಿಮ್ಮ ಮನೆಗೆ ಬಂದುಬಿಡ್ತೀನಿ ಅಂತ ಹೇಳ್ತಾಳೆ. ಆಗ ಅನೂಪ್ ಆ ಥರ ಏನೂ ಮಾಡೋಕ್ಕೆ ಹೋಗಬೇಡ, ನಾನು ಕೆಲಸದಲ್ಲಿ 2 ದಿನ ಬ್ಯುಸಿ ಇದ್ದೀನಿ, ಅದಾದಮೇಲೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಹೇಳ್ತೀನಿ ಅಂತ ಹೇಳ್ತಾನೆ. ಅದನ್ನು ಹೇಳಿ ಕಾಲ್ ಕಟ್ ಮಾಡ್ತಾನೆ. ಆವಾಗ ಮನೆ ಕಾಲಿಂಗ್ ಬೆಲ್ ಸೌಂಡ್ ಆಗುತ್ತೆ. ಆಗ ಅನೂಪ್ ತುಂಬ ಟೆನ್ಷನ್ ಆಗ್ತಾನೆ. ಹಾಗೆ ನಿಧಾನವಾಗಿ ಹೋಗಿ ಡೋರ್ನ ಓಪನ್ ಮಾಡ್ತಾನೆ. ಡೋರ್ ಓಪನ್ ಮಾಡಿದ್ರೆ ಅನೂಪ್ ಫ್ರೆಂಡ್ ಆದ ಜೋಶಿ ಒಂದು ಹುಡುಗಿ ಜೊತೆ ಅಲ್ಲಿಗೆ ಬಂದಿರ್ತಾನೆ. ಅವರಿಬ್ಬರು ಒಳಗಡೆ ಬರ್ತಾರೆ. ಆಗ ಅನೂಪ್ ನೀನು ಹೊರಗಡೆ ಇರೋ ಪೊಲೀಸ್ನ ನೋಡ್ದ ಅಂತ ಕೇಳ್ತಾನೆ. ಆಗ ಜೋಶಿ ಯಾವ ಪೊಲೀಸು ಅಲ್ಲಿ ಇಲ್ವಲ್ಲ ಅಂತ ಕೇಳ್ತಾನೆ. ಆಗ ಅನೂಪ್ ಕೋಪ ಮಾಡಿಕೊಂಡು ನಾನು ಆಲ್ರೆಡಿ ಇಲ್ಲಿ ಪ್ರಾಬ್ಲಮ್ಮಲ್ಲಿದ್ದೀನಿ, ಆ ಹುಡುಗಿನ ಕರ್ಕೊಂಡು ಇಲ್ಲಿಂದ ಹೊರಟೋಗು ಅಂತ ಹೇಳ್ತಾನೆ. ಆಗ ಜೋಶಿ ಎಲ್ಲನೂ ನಿನ್ನ ಜೊತೆ ಮಾತಾಡಿ ಕರ್ಕೊಂಡು ಬಂದಿದ್ದೀನಲ್ವ, ಇವಾಗ ಹೆಂಗೆ ಅವಳನ್ನ ಕರ್ಕೊಂಡು ಹೋಗೋಕ್ಕಾಗುತ್ತೆ, ಒಂದು ಅರ್ಧ ಗಂಟೆ ಅಡ್ಜಸ್ಟ್ ಮಾಡ್ಕೊ, ನಮ್ಮ ಕೆಲಸನ ಮುಗಿಸ್ಕೊಂಡು ಇಲ್ಲಿಂದ ಹೊರಟೋಗ್ತೀವಿ ಅಂತ ಹೇಳ್ತಾನೆ. ಜೋಶಿ ಕತೆ ಏನು ಅಂದರೆ ಅವನಿಗೆ ಆಲ್ರೆಡಿ ಮದುವೆ ಆಗಿರುತ್ತೆ, ಆದ್ರೂ ಹರಿತಾ ಅನ್ನೋ ಒಂದು ಹುಡುಗಿ ಜೊತೆ ಅಫೇರ್ ಇಟ್ಕೊಂಡಿರ್ತಾನೆ. ಅದರಿಂದ ಅವನು ಅವಳನ್ನ ಈ ಥರ ಕರ್ಕೊಂಡು ಬಂದು ಎಂಜಾಯ್ ಮಾಡ್ತಾ ಇರ್ತಾನೆ. ಇನ್ನೊಂದು ಟ್ವಿಸ್ಟ್ ಏನಂದರೆ ಹರಿತಾಗೂ ಆಲ್ರೆಡಿ ಮದುವೆ ಆಗಿರುತ್ತೆ, ಅವಳಿಗೆ ಒಬ್ಬ ಮಗ ಕೂಡ ಇರ್ತಾನೆ. ಆದರೂ ಅವರಿಬ್ಬರು ಯಾರಿಗೂ ಗೊತ್ತಾಗದೇ ಇರೋ ಥರ ಈ ಥರ ಅಫೇರಲ್ಲಿ ಇರ್ತಾರೆ. ಆಗ ಜೋಶಿ ಒಳಗಡೆ ಬಂದು ಇನ್ನೊಬ್ಬ ಫ್ರೆಂಡ್ ಇರ್ತಾನಲ್ಲ ಅವನ ಹತ್ರ, ಏನು ಬ್ರೋ ಅನೂಪ್ ಪ್ರಾಬ್ಲಮ್ ಅಂತ ಹೇಳ್ತಿದ್ದಾನಲ್ಲ ಏನು ಅಂತ ಕೇಳ್ತಾನೆ. ಆದರೆ ಮೊದಲು ಬಂದಿರೋ ಫ್ರೆಂಡ್ ನಿನಗೆ ಯಾರಾದರೂ ಮೋಸ ಮಾಡಿದ್ರೆ ಏನು ಮಾಡ್ತೀಯ ಅಂತ ಜೋಶಿನ ಕೇಳ್ತಾನೆ. ಆಗ ಜೋಶಿ ಹೇಳ್ತಾನೆ, ನಾನೇನು ಅಂತ ಅವ್ರಿಗೆ ತೋರಿಸ್ತೀನಿ, ನನ್ನ ಜೊತೆ ಇನ್ನೊಂದು ಸಲ ಮೋಸ ಮಾಡಬೇಕು ಅಂದರೆ ಯೋಚನೆ ಮಾಡಬೇಕು, ಆ ಥರ ಮಾಡ್ತೀನಿ ಅಂತ ಹೇಳ್ತಾನೆ. ಇದನ್ನು ಕೇಳಿಸ್ಕೊಂಡ ಮೊದಲನೇ ಇರೋ ಫ್ರೆಂಡು ಶಿಲ್ಪಿಗೆ ಕಾಲ್ ಮಾಡಿ ಚೆನ್ನಾಗಿ ಬೈತಾನೆ.
ದಮ್ಮಿದ್ರೆ ಇಲ್ಲಿಗೆ ಬಾ, ನೀನು ನಾನು ಇಬ್ಬರಲ್ಲಿ ಒಬ್ರು ಇರಬೇಕು ಅಂತ ಹೇಳ್ತಾನೆ. ಅದಾದಮೇಲೆ ಜೋಶಿ ರೂಮ್ ಒಳಗಡೆ ಹೋಗ್ತಾನೆ. ಜೋಶಿ ಹರಿತಾ ಜೊತೆ ಮಾತಾಡಬೇಕಾದ್ರೆ ಅವ್ನ ಹೆಂಡತಿ ಕಾಲ್ ಮಾಡ್ತಾಳೆ. ಕಾಲ್ ಪಿಕ್ ಮಾಡ್ತಾ ಜೋಶಿ ನಾನು ಆಫೀಸ್ ಮೀಟಿಂಗಲ್ಲಿ ಬ್ಯುಸಿ ಇದ್ದೀನಿ ಅಂತ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಆಗ ಅವನ ವೈಫ್ ಹೇಳ್ತಾಳೆ, ನೀನು ಯಾರ ಜೊತೆ ಮೀಟಿಂಗಲ್ಲಿ ಇದೆಯಾ ಅಂತ ನನಗೆ ಚೆನ್ನಾಗಿ ಗೊತ್ತು, ಆದ್ದರಿಂದ ನಾನೀಗ ಅವಳ ಗಂಡನ ಮೀಟ್ ಮಾಡಿದ್ದೀನಿ ಅಂತ ಹೇಳ್ತಾಳೆ. ಇದರಿಂದ ಗಾಬರಿ ಆದ ಜೋಶಿ ಅವಳ ಹೆಂಡತಿಗೆ ಚೆನ್ನಾಗಿ ಬೈದು ಫೋನ್ನ ಕಟ್ ಮಾಡ್ತಾನೆ. ಹರಿತಾಗೂ ಈ ವಿಷಯ ಗೊತ್ತಾಗಿ ಅಲ್ಲಿಂದ ಹೊರಟೋಗ್ತಾಳೆ. ಇನ್ನೊಂದು ಕಡೆ ಅನೂಪ್ ಆ ಮನೆನ ಬಿಟ್ಟು ಅಲ್ಲಿಂದ ಹೊರಟೋಗ್ಬೇಕು ಅಂತ ಅಂದ್ಕೊಳ್ತಾನೆ. ಅದರಿಂದ ಅವನು ಅವರಿಬ್ಬರು ಫ್ರೆಂಡ್ಸ್ಗೂ ಹೊರಗಡೆ ಹೋಗೋಕ್ಕೆ ಹೇಳ್ತಾನೆ. ಆಗ ಅವನ ಫ್ರೆಂಡ್ಸ್ ನಾವಿಬ್ಬರು ಆಲ್ರೆಡಿ ಪ್ರಾಬ್ಲಮ್ ಇರ್ತೀವಿ, ನೀನು ಇಲ್ಲಿಂದ ಹೊರಟೋಗು ಅಂದರೆ ನಾವೆಲ್ಲ ಹೋಗೋದು ಅಂತ ಕೇಳ್ತಾರೆ. ಅದೇ ಟೈಮ್ಗೆ ದೀಪ್ತಿ ಫಾದರ್ ಅಲ್ಲಿಗೆ ಬರ್ತಾರೆ. ಅನೂಪ್ ಅವ್ರಿಗೆ ದೀಪ್ತಿ ಮನೇಲಿಲ್ಲ, ಹೊರಗಡೆ ಹೋಗಿದ್ದಾಳೆ ಅಂತ ಹೇಳ್ತಾನೆ. ಅದಕ್ಕೆ ದೀಪ್ತಿ ಫಾದರ್ ನಾನು ನಿನ್ನ ಹತ್ರನೇ ಮಾತಾಡೋಕ್ಕೆ ಬಂದೆ ಅಂತ ಹೇಳ್ತಾನೆ. ನೀನು ಯಾವಾಗಲೂ ದೀಪ್ತಿನ ಬೈತಾ ಜಗಳ ಮಾಡ್ತಿರ್ತೀಯಂತೆ, ಇದನ್ನೇ ಮುಂದುವರಿಸಿದ್ರೆ ನಿನಗೊಂದು ಗತಿ ಮಾಡ್ತೀನಿ ಅಂತ ಹೇಳಿ ಅವ್ನ ಕೆನ್ನೆಗೆ 2 ಬಾರಿಸ್ತಾನೆ. ಅನೂಪ್ಗೆ ವಾರ್ನ್ ಮಾಡಿ ಅವ್ರು ಅಲ್ಲಿಂದ ಹೊರಟೋಗ್ತಾರೆ. ಇದನ್ನು ಸೈಡಲ್ಲಿ ನಿಂತ್ಕೊಂಡು ನೋಡ್ತಿದ್ದಂಥ ಅವನಿಬ್ಬರು ಫ್ರೆಂಡ್ಸ್ ಏನಾಯಿತು ಬ್ರೋ ಅಂತ ಅವನ್ನ ಕೇಳ್ತಾರೆ. ಆಮೇಲೆ ಅನೂಪ್ ನಡೆದಿರೋದನ್ನೆಲ್ಲ ಅವ್ನ ಫ್ರೆಂಡ್ಸ್ಗೆ ಹೇಳ್ತಾನೆ. ಅವ್ನ ಮಾತು ಕೇಳಿ ಅವರಿಬ್ಬರು ಫುಲ್ಲು ಶಾಕಾಗಿ ಹೋಗ್ತಾರೆ. ಜೋಶಿ ಅಲ್ಲಿಂದ ಹೊರಡೋಕ್ಕೆ ನೋಡ್ತಾನೆ, ಆದರೆ ಮೊದಲು ಬಂದಿರೋ ಫ್ರೆಂಡ್ ಅವನ್ನ ತಡೀತಾನೆ. ನಮ್ಮ ಫ್ರೆಂಡ್ ಈಗ ಪ್ರಾಬ್ಲಮಲ್ಲಿದ್ದಾನೆ, ನಾವಿಬ್ಬರು ಅವನಿಗೆ ಸಪೋರ್ಟಿವ್ ಆಗಿರಬೇಕು ಅಂತ ಹೇಳ್ತಾನೆ. 3 ಜನನೂ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕಾದ್ರೆ ಪುನಃ ಕಾಲಿಂಗ್ ಬೆಲ್ ಸೌಂಡ್ ಆಗುತ್ತೆ. ಇದರಿಂದ 3 ಜನನೂ ಗಾಬರಿ ಆಗ್ತಾರೆ. ಆಗ ಮೊದಲನೇವನು ನಾನು ಶಿಲ್ಪಿಗೆ ಕಾಲ್ ಮಾಡಿ ದಮ್ಮಿದ್ರೆ ಇಲ್ಲಿಗೆ ಬಾ ಅಂತ ಹೇಳಿದ್ದೆ, ಮೋಸ್ಟ್ಲಿ ಅವನೇ ಬಂದಿರ್ತಾನೆ, ಹೋಗಿ ಡೋರ್ ಓಪನ್ ಮಾಡು ಅಂತ ಹೇಳ್ತಾನೆ. ಆಗ ಅನೂಪ್ ಭಯಪಡ್ತಾನೆ, ಹೋಗಿ ಡೋರ್ನ ಓಪನ್ ಮಾಡ್ತಾನೆ. ಆದರೆ ಎದುರುಗಡೆ ಇರೋರನ್ನ ನೋಡಿ ಫುಲ್ಲು ಶಾಕ್ ಆಗ್ತಾನೆ. ಆಗ ಹಿಂದೆಗಡೆ ತಿರುಗಿ ನೋಡ್ತಾನೆ, ಅವನಿಬ್ಬರು ಫ್ರೆಂಡ್ಸ್ ಕೂಡ ಮಾಯ ಆಗೋಗಿರ್ತಾರೆ. ಬಂದಿರೋ ವ್ಯಕ್ತಿ ಯಾರು ಅಂತ ನೋಡಿದ್ರೆ ಅದು ದೀಪ್ತಿನೇ ಆಗಿರ್ತಾಳೆ. ದೀಪ್ತಿ ಮನೆ ಒಳಗಡೆ ನಡ್ಕೊಂಡು ಬರ್ತಾಳೆ. ಆಗ ಅನೂಪ್ಗೆ ಟೆನ್ಷನ್ ಆಗಿ ಸುತ್ತ ಹೊಡೆದೋಗಿರೋ ಐಟಮ್ಗಳನ್ನೆಲ್ಲ ನೋಡ್ತಾನೆ, ಬಟ್ ಅದೇನೂ ಆಗಿರೋಲ್ಲ, ಕರೆಕ್ಟಾಗೇ ಇರುತ್ತೆ. ಆಗ ಅನೂಪ್ ಇಲ್ಲಿವರೆಗೂ ಆಗಿರೋದೆಲ್ಲ ಭ್ರಮೆ ಅಂತ ಅಂದ್ಕೊಂಡು ಸುಮ್ಮನೆ ಆಗ್ತಾನೆ. ಆಮೇಲೆ ದೀಪ್ತಿ ಅನೂಪ್ ಜೊತೆ ನಾನೀಗ ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಹೇಳ್ತಾಳೆ. ಆಗ ಅನೂಪ್ ನಾವು ಇದನ್ನು ಸೆಲೆಬ್ರೇಟ್ ಮಾಡೋದ ಅಂತ ಹೇಳ್ತಾನೆ. ಆಗ ದೀಪ್ತಿ ಸೆಲೆಬ್ರೇಷನ್ ಏನು ಬೇಡ, ನನ್ನ ಫಾದರ್ನ ಮೀಟ್ ಮಾಡಿದ್ರಂತಲ್ಲ, ನಿನಗೇನು ಹೇಳಿದ್ರು ಅಂತ ಕೇಳ್ತಾಳೆ. ಆಗ ಅನೂಪ್ ಮೈಂಡು ಫುಲ್ಲು ಬ್ಲ್ಯಾಂಕಾಗಿ ಹೋಗುತ್ತೆ. ನಡೆದಿರೋದೆಲ್ಲ ಭ್ರಮೆ ಅಲ್ವಾ, ಆದ್ರೂ ಅವ್ರು ಹೆಂಗೆ ಬಂದರು ಅಂತ ಯೋಚನೆ ಮಾಡ್ತಿರ್ತಾನೆ. ಹಾಗೆಯೇ ಅನೂಪ್ ನಮ್ಮ ಪರ್ಸ್ನಲ್ ವಿಷಯನೆಲ್ಲ ನಿಮ್ಮ ಅಪ್ಪನ ಹತ್ರ ಯಾಕೆ ಕೇಳ್ಕೊಡ್ತೀಯಾ ಅಂತ ದೀಪ್ತಿನ ಕೇಳ್ತಾನೆ. ಆವಾಗ ದೀಪ್ತಿ ನನ್ನ ಮಾತನ್ನ ಕೇಳೋಕ್ಕೆ ನಿನಗೆ ಟೈಮೂ ಇಲ್ಲ, ಪೇಷನ್ಸು ಇಲ್ಲ, ನೀನು ಬೇರೆ ವ್ಯಕ್ತಿ ಜೊತೆ ತುಂಬ ಬ್ಯುಸಿಯಾಗಿದೆಯಾ, ಹಾಗಾಗಿ ನನ್ನ ಫಾದರ್ ಹತ್ರ ಹೇಳ್ಕೊಂಡೆ ಅಂತ ಹೇಳ್ತಾಳೆ. ಆಗ ಅನೂಪ್ ಏನಕ್ಕೆ ಆ ಥರ ಮಾತಾಡ್ತಿದ್ಯಾ, ಏನಾದರೂ ಮಾತಾಡಬೇಕು ಅಂದರೆ ಡೈರೆಕ್ಟ್ ನನ್ನ ಹತ್ರನೇ ಹೇಳು ಅಂತ ಹೇಳ್ತಾನೆ. ಆವಾಗ ದೀಪ್ತಿ ಆಕೆಗೆ ಮದುವೆಯಾಗಿ ಮಗು ಕೂಡ ಇದೆ, ಆದ್ರೂ ನೀನು ಅವಳನ್ನ ಮನೆಗೆ ನಾನು ಇಲ್ದಿದ್ದಾಗ ಕರ್ಕೊಂಡು ಬರ್ತಿದ್ಯಾ ಯಾಕೆ ಅಂತ ಕೇಳ್ತಾನೆ. ಅದಕ್ಕೆ ಅನೂಪ್ ನಾನು ಅಫೇರ್ ಇಟ್ಕೊಂಡಿದ್ದೀನಿ, ಸುಮ್ಮನೆ ಏನೇನೋ ಮಾತಾಡಬೇಡ, ನೀನೇನೇ ನನ್ನ ಬಿಸ್ನೆಸ್ ಪಾರ್ಟ್ನರ್ ಆಗಿರೋ ಶಿಲ್ಪಿ ಜೊತೆ ಅಫೇರ್ ಇಟ್ಕೊಂಡಿದ್ಯಾ ಅಂತ ಹೇಳ್ತಾನೆ. ಆಗ ದೀಪ್ತಿ ಸುಮ್ಮನೆ ಏನೇನೋ ಹೇಳ್ಬೇಡ ಅಂತ ಹೇಳ್ತಾಳೆ. ಇದರಿಂದ ಇಬ್ರಿಗೂ ಮಾತು ಬೆಳೆಯುತ್ತೆ. ಆಗ ಅನೂಪ್ ಅಲ್ಲೇ ಇದ್ದ ಐರನ್ ಬಾಕ್ಸ್ನ ತೊಗೊಂಡು ದೀಪ್ತಿ ತಲೆಗೆ ಹೊಡಿತಾನೆ. ಅದರಿಂದ ದೀಪ್ತಿ ಅಲ್ಲೇ ಬಿದ್ದೋಗ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಮೇನ್ ರೋಡಲ್ಲಿ ಒಂದು ಕಾರ್ ಹೋಗ್ತಾ ಇರುತ್ತೆ. ಆಗ ಪೊಲೀಸರು ಆ ಕಾರ್ನ ನಿಲ್ಲಿಸಿ ರೆಗ್ಯುಲರ್ ಚೆಕಪ್ ಮ್ಯಾಮ್ ಅಂತ ಹೇಳ್ತಾರೆ. ಆಗ ದೀಪ್ತಿ ತಲೆಗೆ ದೊಡ್ಡ ಗಾಯ ಆಗಿರುತ್ತೆ. ಆಗ ದೀಪ್ತಿ ಹೇಳ್ತಾಳೆ ನಾನು ನನ್ನ ಹಸ್ಬೆಂಡ್ನ ಸಾಯಿಸ್ಬಿಟ್ಟೆ ಅಂತ. ಆಗ ಪೊಲೀಸರು ಡಿಕ್ಕಿನ ಓಪನ್ ಮಾಡ್ತಾರೆ. ಡಿಕ್ಕಿಲಿ ಅನೂಪ್ದು ಡೆಡ್ ಬಾಡಿ ಇರುತ್ತೆ. ಸೊ ಇಲ್ಲಿಗೆ ಫಿಲಮ್ ಎಂಡ್ ಆಗುತ್ತೆ. ಆ್ಯಕ್ಚುಲಿ ಫಿಲಮಲ್ಲಿ ಏನಾಗಿರುತ್ತೆ ಅಂದರೆ ಅನೂಪ್ ಫುಲ್ ಫ್ರಸ್ಟ್ರೇಷನಿಂದ ಏನೇನೋ ಇಮ್ಯಾಜಿನೇಷನ್ ಮಾಡ್ಕೊಳ್ತಿರ್ತಾನೆ. ಅವನಿಬ್ಬರು ಫ್ರೆಂಡ್ಸ್ ಅಂತ ಹೇಳಿರೋದು ಅವನ ಇಮ್ಯಾಜಿನೇಷನ್ ಆಗಿರುತ್ತೆ. ಹಾಗೆಯೇ ಇವನೇನೇ ಹರಿತಾ ಅನ್ನೋ ಹುಡುಗಿ ಜೊತೆ ಅಫೇರ್ ಇಟ್ಕೊಂಡಿರ್ತಾನೆ. ಹಾಗೆಯೇ ದೀಪ್ತಿಗೂ ಇವನು ಬಿಸ್ನೆಸ್ ಪಾರ್ಟ್ನರ್ ಶಿಲ್ಪಿಗೂ ಅಫೇರ್ ಇರುತ್ತೆ ಅಂತ ಇವನೇ ಅಂದ್ಕೊಂಡಿರ್ತಾನೆ. ಅದಕ್ಕೇ ಒಂದು ಸೀನಲ್ಲಿ ದೀಪ್ತಿಯವರಪ್ಪ ಮನೆಗೆ ಬಂದಾಗ ಅವ್ನ ಫ್ರೆಂಡ್ಸ್ ಇಬ್ಬರು ಅವ್ನ ಕಣ್ಣಿಗೆ ಕಾಣಿಸಿರಲ್ಲ. ಅದೇ ಥರ ದೀಪ್ತಿ ಅನೂಪ್ ಐರನ್ ಬಾಕ್ಸ್ ಥರ ಹೊಡೆದಾಗ ಅದನ್ನು ತಪ್ಪಿಸ್ಕೊಂಡು ಅವನ್ನೇ ಕೊಲೆ ಮಾಡಿರ್ತಾಳೆ ಮತ್ತು ಅವಳೇ ಬಂದು ಪೊಲೀಸ್ಗೆ ಸರೆಂಡರ್ ಆಗಿರ್ತಾಳೆ.